ಹಾಯ್ ಸ್ನೇಹಿತರೆ, ಇಂದಿನ 2 ವಿಡಿಯೋಗಳಲ್ಲಿ LPA ಅಡಿಯಲ್ಲಿ STSನಲ್ಲಿ ಅಂಕಗಳನ್ನು ಹೇಗೆ ನಮೂದು ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅದೇ ಥರ ಲೆಸನ್ ಪ್ಲಾನನ್ನು ಹೇಗೆ ಅಪ್ಲೋಡ್ ಮಾಡೋದು ಎಂಬುದನ್ನು ಸಹ ನಾನು ಇಂದಿನ 2 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈಗ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನು ಅಪ್ರೂವ್ ಮಾಡೋದು ಆಸ್ ಎ DDO ಆಗಿಬಿಟ್ಟು ಅದನ್ನು ಹೇಗೆ ಅಪ್ರೂವ್ ಮಾಡೋದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಹೊಸಬರಾಗಿದ್ದರೆ ಈ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋಗಳನ್ನು ನನ್ನಿಂದ ನಿರೀಕ್ಷೆ ಮಾಡಿ. ಇದಕ್ಕಾಗಿ ನಾವು ಮೊದಲು ಕ್ರೋಮ್ಗೆ ಹೋಗೋಣ. ಕ್ರೋಮ್ಗೆ ಹೋಗಿ STS ಲಾಗಿನ್ ಅಂತೇಳಿ ಟೈಪ್ ಮಾಡೋಣ. ಟೈಪ್ ಮಾಡಾದಮೇಲೆ ಒಂದು 2ನೇ ವೆಬ್ಸೈಟ್ ಬರುತ್ತೆ. ಅದರಲ್ಲಿ STS ಕರ್ನಾಟಕ LBA ಅಂತ ಇರುತ್ತೆ. ನಾವೀಗ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸ್ಯಾಟ್ಸ್ ಯೂಸರ್ಗೆ ಹೋಗಬೇಕಾಗುತ್ತೆ. ಟೀಚರ್ ಲಾಗಿನಲ್ಲಿ ಹೋದರೆ ನಾವು ಕೇವಲ ಲೆಸನ್ ಪ್ಲ್ಯಾನ್ ಅಪ್ಲೋಡ್ ಮಾಡ್ಬೋದು ಮತ್ತು ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಈಗ ನಾವು ಲೆಸನ್ ಪ್ಲ್ಯಾನನ್ನು ಅಪ್ರೂವ್ ಮಾಡಬೇಕಾಗಿರೋದ್ರಿಂದ ನಾವು ಸ್ಯಾಟ್ಸ್ ಯೂಸರ್ನ ತೊಗೋಬಿಟ್ಟು ಇಲ್ಲಿ ಯೂಸರ್ ನೇಮ್ ಅನ್ನೋ ಜಾಗಕ್ಕೆ ನಾವು ಶಾಲೆಯ ಡೈಸ್ ಕೋಡನ್ನು ನಮೂದು ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಇಲ್ಲಿ ಸೆಂಡ್ OTP ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ HMನ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆ OTPಯನ್ನು ಎಂಟರ್ ಮಾಡಾದಮೇಲೆ ನೋಡಿ, ಆ ಶಾಲೆಯ HM ಯಾರಿರ್ತಾರೆ ಅಥವಾ DDO ಯಾರಿರ್ತಾರೆ ಅವರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಎಗೈನ್ ಇಲ್ಲಿ ಎಡಬದಿಯ ಮೇಲ್ಭಾಗದಲ್ಲಿ ಇಲ್ಲಿ 3 ಲೈನ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಅಲ್ಲಿ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡೋಣ. ಅದನ್ನು ಕ್ಲಿಕ್ ಮಾಡಾದಮೇಲೆ ಈ ರೀತಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ಲೆಸನ್ ಪ್ಲ್ಯಾನ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವುದು ಲೆಸನ್ ಪ್ಲ್ಯಾನ್ಗಳು ಅಪ್ರೂವ್ ಆಗಿರಲ್ವೋ, ಪೆಂಡಿಂಗ್ ಇರ್ತವೋ ಅವುಗಳು ಆರೆಂಜ್ ಕಲರಲ್ಲಿ ಇರುತ್ತೆ. ಈಗ ನಾವು ಯಾವುದನ್ನು ಅಪ್ರೂವ್ ಮಾಡಬೇಕಾಗಿರುತ್ತೆ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಾನು ಇಲ್ಲಿ ಒಂದು ಆರೆಂಜ್ ಕಲರಲ್ಲಿ ಈಗ ಇದು ಯಾವ ತಿಂಗಳಲ್ಲಿದೆ ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲಿದೆ. ನಾನು ಹಿಂದಕ್ಕೆ ಹೋಗ್ತೇನೆ, ಅಂದರೆ ಜುಲೈ ತಿಂಗಳಿಗೆ ಹೋಗ್ತೇನೆ. ನೋಡಿ, ಇಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಲೆಸನ್ ಪ್ಲ್ಯಾನನ್ನು ಅಪ್ಲೋಡ್ ಮಾಡಿದ್ದಾರೆ. ಈಗ ಆಲ್ರೆಡಿ ಇಲ್ಲಿ ಇದು ಯೆಲ್ಲೋ ಕಲರಲ್ಲಿ ಇರ್ತಕ್ಕಂತಹ ಮಾರ್ಕ್ನಲ್ಲಿದ್ದಾವಲ್ಲ ಅವು ಅಪ್ರೂವಲ್ ಆಗಿದ್ದಾವೆ. ಈಗ ಆರೆಂಜ್ ಕಲರಲ್ಲಿರೋದನ್ನು ನಾವೇನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಾದಮೇಲೆ ಈ ರೀತಿಯಾದಂಥ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಈಗ ನಾವೇನು ಮಾಡಬೇಕಾಗತ್ತೆ, ಆ್ಯಸ್ ಎ DDO ಆಗಿ ಅಥವಾ ಆ್ಯಸ್ ಎ HM ಆಗಿ ಅವರು ಯಾವ ಕ್ಲಾಸು, ಯಾವ ತರಗತಿ, ಯಾವ ಡೇಟಿಂದ ಯಾವ ಡೇಟಿಗೆ ಹಾಕಿದ್ದಾರೆ ಮತ್ತು ಏನು ಟೀಚಿಂಗ್ ಏಡ್ಗಳನ್ನು ಹಾಕಿದ್ದಾರೆ ಇದನ್ನೆಲ್ಲ ಚೆಕ್ ಮಾಡಿ ನಂತರ ಇಲ್ಲಿ ನೋಡಿ, ಇಲ್ಲಿ ಅಪ್ರೂವ್ ಅಂತ ಇದೆ, ಇದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ರೂವ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಎಗೈನ್ ಅದು ಕೇಳುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ರೂವ್ ಲೆಸನ್ ಪ್ಲ್ಯಾನ್ ಅಂತ. ಈಗ ಅಪ್ರೂವ್ ಬಟನ್ನ ಕ್ಲಿಕ್ ಮಾಡಿ. ಅದು ಮಾಡಿದ ಕೂಡಲೇ ಅಲ್ಲಿ ಮೇಲ್ಗಡೆ ನೋಡಿ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಅದಾದ ಕೂಡಲೇ ನೋಡಿ, ಅಲ್ಲಿ ನಾನು ಹಿಂದಿ ಅವ್ರದ್ದು ತೊಗೊಂಡಿದ್ದೆ, ಜಯಂತಿ ಮೇಡಮ್ದು. ಈಗ ಅವ್ರದ್ದು ಅಪ್ರೂವ್ ಆದ ಕೂಡಲೇ ಏನಾಯಿತು, ಆರೆಂಜ್ ಕಲರ್ ಇದ್ದಿದ್ದು ಯೆಲ್ಲೋ ಕಲರಿಗೆ ಮಾರ್ಪಾಡಾಗುತ್ತೆ. ಸೊ ಈ ರೀತಿಯಲ್ಲಿ DDO ಆಗಿ ಅಥವಾ ಆ್ಯಸ್ ಎ HM ಆಗಿ ಶಿಕ್ಷಕರು ಅಪ್ಲೋಡ್ ಮಾಡಿದಂತಹ ಲೆಸನ್ ಪ್ಲ್ಯಾನನ್ನು ಏನು ಮಾಡ್ಬೋದಾಗಿದೆ, ಸುಲಭವಾಗಿ ಕೇವಲ 1 ನಿಮಿಷ ಅಥವಾ ಕೆಲವೊಂದು 30 ಸೆಕೆಂಡ್ಗಳಲ್ಲೇ ಲೆಸನನ್ನು ಏನು ಮಾಡ್ಬೋದಾಗಿದೆ, ಅಪ್ರೂವ್ ಮಾಡ್ಬೋದಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.